ನಮಸ್ಕಾರ ಬೆಂಗಳೂರು. ಇವತ್ತು ನಾವು ಬಂದಿರೋದು ನಾರ್ತ್ ಬೆಂಗಳೂರಿಗೆ ಬುಲ್ವಾರ್ ಅನ್ನೋ ಡೆವಲಪರ್ ಹತ್ರ ಬಂದಿದ್ವಿ. ಇದನ್ನ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ನಾನು ಇವನು ಇಬ್ರು ಸೇರ್ಕೊಂಡು ತಗೊಳ್ಳೋಣ, ಓಕೆನಾ? ಸರ್, ನಾವು ಇವತ್ತು ಬಂದಿರೋದು ಬುಲ್ವಾರ್ಕ್ ಅಂತ ಡೆವಲಪರ್ ಹತ್ರ. ಇದಕ್ಕೆ ಡೆವಲಪರ್ ಯಾರು, ಇದು ಎಷ್ಟು ಎಕರೆ ಟೋಟಲ್ ಇದೆ, ಎಷ್ಟು ಸೈಟ್ಸ್ ಇದೆ, ಏನೇನು ಮೆಜರ್ಮೆಂಟಲ್ಲಿ ಸಿಗುತ್ತೆ ಇಲ್ಲಿ? ಸರ್, ಬುಲ್ವಾರ್ಕ್ ಅಂತ ಹೇಳಿ ಇದು ರೆಸಿಡೆನ್ಷಿಯಲ್ ವಿಲ್ಲಾ ಪ್ಲಾಟ್ಸ್. ಓಕೆ. ಟೋಟಲ್ 18 acres ಇದೆ. 269 ಪ್ಲಾಟ್ಸ್. ಓಕೆ. ಒಂದು 30-40 ಮತ್ತು 30-50 ಮತ್ತು 40-60 ಆ್ಯಡ್ ಮೆಜರ್ಮೆಂಟ್. ಎಲ್ಲ ಮೆಜರ್ಮೆಂಟಲ್ಲೂ ಸಿಗುತ್ತೆ? ಎಲ್ಲ ಮೆಜರ್ಮೆಂಟಲ್ಲಿ ನಿಮ್ಮ ಪ್ಲಾಟ್ ಸಿಗುತ್ತೆ. ಓಕೆ. ಈಗ ನಾವು 30-40 ಬೇಡ, ನಮ್ಗೊಂದು 40-40 ಅಥವಾ ಒಂದು ಏನಾರು ಆರ್ಟ್ ಡೈಮೆನ್ಷನಲ್ ಆ ಥರ ಸೈಟು ಏನಾರು ಸಿಗುತ್ತೆ? ಆರ್ಟ್ ಡೈಮೆನ್ಷನ್ ಸಿಗುತ್ತೆ ನಿಮ್ಗೆ. 2000 ಸ್ಕ್ವೇರ್ ಫೀಟು, 1700 ಸ್ಕ್ವೇರ್ ಫೀಟು, 1400 ಸ್ಕ್ವೇರ್ ಫೀಟ್, ಇದೆಲ್ಲ ಆರ್ಟ್ ಡೈಮೆನ್ಷನ್ ಸಿಗುತ್ತೆ. ಓಕೆ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿ ನೀವು ಬೇರೆಯವ್ರದ್ದೆಲ್ಲ ನೋಡಿರ್ತೀರ ವಿಡಿಯೋಸು. ಸುಮಾರು ಜನ ಅಲ್ಲಿ ಅದು ಬರುತ್ತೆ, ಇಲ್ಲಿ ಇದು ಬರುತ್ತೆ, ಏರ್ಪೋರ್ಟ್ ಇಲ್ಲಿ ಹತ್ರ ಇದೆ, ಇಲ್ಲಿ 2 ಕಿಲೋಮೀಟ್ರ್, ಅಲ್ಲ 6 ಕಿಲೋಮೀಟ್ರು, ಬೇಜಾನ್ ಬಿಲ್ಡಪ್ಸ್ಗಳು ಕೊಡ್ತಾರೆ. ಆ ಥರ ಬಿಲ್ಡಪ್ಸ್ ನಮಗೆ ಬೇಡ. ಓಕೆ. ನಮಗೆ ಬೇಕಾಗಿರೋದೇನು, ಇಲ್ಲಿ ಡೆವಲಪ್ಮೆಂಟ್ ಏನಾಗುತ್ತೆ, ಇಲ್ಲಿ ಬಂಡವಾಳ ಹಾಕಿದ್ರೆ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಬೇಕು. ಸರ್, ನೀವು ಈ ಲೇಔಟಿಗೆ ಬಂದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇದುವರೆಗೆ ನಿಮಗೆ ತುಂಬ ನ್ಯೂಸ್ಗಳಲ್ಲಿ ಅಥವಾ ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿ ತುಂಬ ಜನ ಹೇಳ್ತಾರೆ. ನೀವು ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ IVC ರೋಡಿಂದ ಬಂದು ಚಪ್ಪರ್ಕಲ್ ರೋಡಲ್ಲಿ ಬಂದಿರ್ತೀರ. ಈ ರೋಡಿಂದ ಬಂದಿದ್ದಕ್ಕೆ ನಿಮ್ಗೆ ದೂರ ಅಂತ ಅನಿಸ್ತಾ ಇದೆ. STR ರಿಂಗ್ ರೋಡ್ ಬಂದು ನೀವು ದೇವನಹಳ್ಳಿಯಿಂದ ರಾಣಿ ಸರ್ಕಲ್ ಬಂದು, ರಾಣಿ ಸರ್ಕಲಿಂದ ಜಸ್ಟ್ 6 ಕಿಲೋಮೀಟರ್ ಬಂದರೆ ಒಂದೇ ರೋಡು. ಈ STR ರಿಂಗ್ ರೋಡ್ ಒಂದೇ ರೋಡು ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದು ವಿಶ್ವನಾಥಪುರ ಪೊಲೀಸ್ ಸ್ಟೇಷನ್ ಕಾಣಿಸುತ್ತೆ. ಆ ಸರ್ಕಲ್ ಲೆಫ್ಟ್ ತಗೊಂಡ್ರೆ ಅರ್ಧ ಕಿಲೋಮೀಟರ್ ನಮ್ಮ ಲೇಔಟ್ ಇದೆ. ಸರ್, ಇವಾಗ ರೇರಾ ಅಂತ ಹೇಳಿದ್ರಿ, ರೇರಾ ಸರ್ಟಿಫಿಕೇಟ್ ಕೊಟ್ರಿ. ರೇರಾ ಅಂತಂದ್ರೆ ಫುಲ್ ಫಾರ್ಮ್ ಏನು ರೇರಾ? ಸರ್, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್. ನಿಮ್ಗೆ ಹೆಂಗೆ ಇನ್ಶೂರೆನ್ಸ್ ಒಂದು ಆಕ್ಟ್ ಇರುತ್ತೆ, ರಿಯಲ್ ಎಸ್ಟೇಟ್ ಒಂದು ಆಕ್ಟ್. ಗೌರ್ಮೆಂಟ್ ಬಾಡಿಯಿಂದ ಕಸ್ಟಮರ್ಗಳಿಗೆ ಯಾವ ಕಾರಣಕ್ಕೂ ಮೋಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಂದಿರುವಂಥ ರೆಗ್ಯುಲೇಷನ್ ಆಕ್ಟ್. ಓಕೆ. ಇದು ಟೋಟಲ್ ನೀವು ಹೇಳ್ದಂಗೆ ಎಷ್ಟು ಸೈಟ್ ಬರುತ್ತೆ? 269 ಸೈಟ್ಸ್ ಬರುತ್ತೆ ಅಂತ ಹೇಳಿದ್ರಿ. ಮೆಜರ್ಮೆಂಟ್ಸು ಡಿಫ್ರೆಂಟ್ ಮೆಜರ್ಮೆಂಟ್ಸು ಬರುತ್ತೆ ಅಂತ ಹೇಳಿದ್ರಿ. ಮತ್ತೆ ಇಲ್ಲಿ ಅಮ್ಯುನಿಟೀಸ್ ಏನೇನು ಬರ್ಬೋದು? ಸೊ ಮೇಜರ್ ಆಗಿ ಕ್ಲಬ್ ಹೌಸ್ ಎಲ್ಲರೂ ಕೊಡ್ತಾರೆ, ನಾವು ಕೊಡ್ತಾ ಇದ್ವಿ. ಕ್ಲಬ್ ಹೌಸ್ ಆ ಭಾಗದಲ್ಲಿ ಬರುತ್ತೆ. ಕ್ಲಬ್ ಹೌಸ್ ಅಲ್ಲಿ ನಿಮಗೆ ನಾರ್ಮಲ್ ಆಗಿ ಈ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಲ್ಲಿ ರೂಮ್ಸ್ ಎಲ್ಲ ಕೊಡಲ್ಲ. ಕ್ಲಬ್ ಹೌಸ್ ಅಂತ ಮಾಡ್ತಾರೆ, ರೂಮ್ಸ್ ಕೂಡ ಕೊಡ್ತಾ ಇದ್ವಿ. ಗಜಿಬೋ ಮತ್ತೆ ಚಿಲ್ಡ್ರನ್ ಪ್ಲೇ ಏರಿಯಾ ಈ ಕಡೆ ಬರುತ್ತೆ. ಕ್ಲಬ್ ಹೌಸ್ ಅಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲು ಮತ್ತೆ ರೆಸ್ಟೋರೆಂಟ್, ಮಲ್ಟಿಪಲ್ ಪ್ಲೇ ಏರಿಯಾಸ್. ಒಂದೇ ಮಾತ್ರ ಬರೀ ಬ್ಯಾಡ್ಮಿಂಟನ್ ಕೋರ್ಟ್ ಅಂತಲ್ಲ, ಬ್ಯಾಡ್ಮಿಂಟನ್, ಜಿಮ್ಮು ಮತ್ತೆ ಬೇರೆ ಎಲ್ಲ ಪ್ಲೇಯಿಂಗ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಹಂಗೆ ಹೋದ್ರೆ ಸ್ವಲ್ಪ ಪಾರ್ಕ್, ಗಾರ್ಡನ್ ಕೂಡ ಆ ಕಡೆನೇ ಬರುತ್ತೆ. ಓಕೆ. ಗಾರ್ಡನ್ 21 ಅಮ್ಯುನಿಟೀಸ್ ನೀವು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. 21 ಅಮ್ಯುನಿಟೀಸ್. ಓಕೆ ಸರ್. ಸರ್, ಇವಾಗ ಏನು ಕಣ್ಣಿಗೆ ಕಾಣಿಸ್ತಾ ಇರೋಂಥ ಡೆವಲಪ್ಮೆಂಟ್ ಬಿಟ್ಟು ಬೇರೆ ಏನಾದ್ರು ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ಲಿ? ನಿಮ್ಗೆ ನಾನು ಮುಂಚೆನೆ ಹೇಳಿದಂಗೆ ಈ ITR ಪ್ರಾಜೆಕ್ಟ್ ಇದೆಯಲ್ಲ, 12,000 acres ಪ್ರಾಜೆಕ್ಟ್. ಓಕೆ. 12,000 acres ಅಲ್ಲಿ ಎಷ್ಟು ಜಾಬ್ ಕ್ರಿಯೇಟ್ ಆಗುತ್ತೆ ಸರ್? ಬರೀ ಫಾಕ್ಸ್ಕಾನ್ ಒಂದರಲ್ಲೇ 3 ಲಕ್ಷ ಜನ ಡೈರೆಕ್ಟ್ ಎಂಪ್ಲಾಯೀಸ್. ಓಕೆ. ಇಂಡೈರೆಕ್ಟ್ ಎಂಪ್ಲಾಯೀಸ್ ಅಂತ ಹೋದ್ರೆ ಅದು 5-6 ಲಕ್ಷ ಹೋಗ್ಬಿಡುತ್ತೆ. ಅದೇ ತರನೇ ಟೋಟಲ್ 12,000 acres ಅಲ್ಲಿ ಎಷ್ಟೆಲ್ಲ ಡೆವಲಪ್ಮೆಂಟ್ ಬರ್ಬೋದು ಒಂದ್ಸಲಿ ಆಲೋಚನೆ ಮಾಡಿ. ಅದಕ್ಕೆ ಅಷ್ಟು ಜಾಗಕ್ಕೆ ನಿಮಗೆ ಈ STR ರಿಂಗ್ ರೋಡಿಂದ ಆ ಕಡೆಗೆ ಬರುವಂಥದ್ದೆಲ್ಲ ನಿಮಗೆ ಏನೋ ಈ ಪ್ರಾಜೆಕ್ಟ್ಗಳು, ಕಮರ್ಷಿಯಲ್ಸು, ಇಂಡಸ್ಟ್ರೀಸ್ ಇದೆಲ್ಲ ಬರ್ತಾ ಇದೆ. ಅದಾದ್ಮೇಲೆ STR ರೋಡಿಂದ ಈ ಕಡೆಗೆಲ್ಲ ಏನಿದೆ ನಿಮಗೆ, ಈ ಚಪ್ರಕಲ್ ರೋಡು, IVC ರೋಡು, ಯಲಹಂಕ ತನಕನೂ ನಿಮಗೆ ರೆಸಿಡೆನ್ಷಿಯಲ್ ಏರಿಯಾ ಮಾಡಿದ್ದಾರೆ, ವಿಚ್ ಇಸ್ ಮೋರ್ ದೆನ್ 5,000 acres ರೆಸಿಡೆನ್ಷಿಯಲ್ ಏರಿಯಾ. ಬಟ್ ಈ ಕಡೆ ಯಾವುದು IT BT ಯಾವುದು ಈ ಕಡೆ ಯಾವುದು ಬರಲ್ಲ. ಈ ಕಡೆ ಯಾವ ಕಾರಣಕ್ಕೂ ಇಲ್ಲ, ಬರೀ ರೆಸಿಡೆನ್ಷಿಯಲ್ ಏರಿಯಾ ಈ ಕಡೆ. ಓಕೆ. ಅಲ್ಲಿ ಜಾಬ್ ಕ್ರಿಯೇಷನ್ ಆದ್ರೆ ಅವ್ರಿಗೆಲ್ಲ ಸಿಟಿಯಿಂದ ಓಡಾಡ್ಲಿಕ್ಕೆ ದೂರ ಆಗುತ್ತೆ ಅಂತಾನೆ ಈ ಕಡೆ ಎಲ್ಲ ಎಲ್ಲೋಝನ್ ಮಾಡ್ಬಿಟ್ಟು ಲೇಔಟ್ ಅಪ್ರೂವಲ್ ಕೊಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಮುಂದಕ್ಕೆ ಬರ್ಬೋದು, ಬಟ್ ಇವಾಗೆಲ್ಲ ಇನ್ವೆಸ್ಟ್ಮೆಂಟ್ ಪಾರ್ಟ್ ಬರೀ ಲೇಔಟ್ಗಳು ಮಾತ್ರ ನಡೀತಾ ಇದೆ. ನಮ್ದು ಬಹಳ ಹತ್ರವಾಗಿರುವಂತಂದ್ರೆ ನಮ್ಮ ಪ್ರಾಜೆಕ್ಟ್, ಅದಕ್ಕೆ ITR ಪ್ರಾಜೆಕ್ಟ್ಗೆ. ತುಂಬಾ ಪ್ರಾಜೆಕ್ಟ್ ಎಲ್ಲ ನೀವು ನೋಡಿದ್ರೆ STR ನೋಡಲು ಕೆಲವೊಂದು ಪ್ರಾಪರ್ಟಿಗಳಿದೆ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ನೀವು ಇಡೀ ಈ ದೇವನಹಳ್ಳಿ ಸುತ್ತಮುತ್ತ, ದೇವನಹಳ್ಳಿ ಟೌನಲ್ಲೂ ಕೂಡ ಸಮೇತ ಅಲ್ಲಿಂದ ಇಲ್ಲಿವರೆಗೂ ಇದು ಸುಮಾರು ಒಂದು 18 ಕಿಲೋಮೀಟರ್ ಸರೌಂಡಿಂಗ್ ನಿಮ್ಗೆ ಏನು ಪ್ರಾಜೆಕ್ಟ್ಗಳಿದೆ ಇದುವರೆಗೂ, ಅದರಲ್ಲಿ 30-40, 30-50, 60-40 ಸೈಟ್ಗಳು ಯಾವುದೂ ಇಲ್ಲ, ಎಲ್ಲ ಕಡೆನೂ ಸೇಲ್ ಆಗಿದೆ. ಸೋಲ್ಡ್ ಔಟ್ ಆಗಿದೆ, ಎಲ್ಲ ಸೋಲ್ಡ್ ಔಟ್. ಇಲ್ಲಿ ಏನಾದ್ರು ಇದ್ರೆ ಬೇರೆ ಬಿಲ್ಡರ್ಗಳಲ್ಲಿ ದೊಡ್ಡ ಮೆಜರ್ಮೆಂಟ್ 50-80, 3,000 ಸ್ಕ್ವೇರ್ ಫೀಟು, 4,000 ಸ್ಕ್ವೇರ್ ಫೀಟು, 6,000 ಸ್ಕ್ವೇರ್ ಫೀಟು ಆ ಥರದ್ದು ಮಾತ್ರ ಖಾಲಿ ಇದೆ. ಇವಾಗ ಪ್ರೆಸೆಂಟ್ ನಮ್ಮ ಪ್ರಾಜೆಕ್ಟಲ್ಲಿ ಮಾತ್ರ ನಿಮಗೆ 30-40, 30-50, 60-40 ಪ್ಲಾಟೆಡ್ ಅವೈಲೇಬಲ್ ಇರೋದು. ಇಲ್ಲೂ ಕೂಡ ಜಾಸ್ತಿ ದಿವಸ ಇರಲ್ಲ ಸರ್. ಆಮೇಲೆ ನಿಮಗೆ ಡೆವಲಪ್ಮೆಂಟ್ ಬಗ್ಗೆ ನೀವು ಕೇಳಿದ್ರೆ, ನಮಗೇನು ಕಣ್ಣಿಗೆ ಕಾಣಿಸ್ತಿದೆ ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಈ ಚಪ್ರಕಲ್ ರೋಡ್ನಲ್ಲಿ ಕೆಳಗಡೆ ಹೋದ್ರೆ ನಿಮಗೆ ವಿದ್ಯಾ ಸ್ಕೂಲ್ ಫಸ್ಟ್ ಬರುತ್ತೆ. ಅದಾದ್ಮೇಲೆ ಸ್ಟೋನ್ ಹಿಲ್ ಸ್ಕೂಲ್, ಅದು ತುಂಬಾ ವರ್ಷದಿಂದ ಇದೆ, ರೆಸಿಡೆನ್ಷಿಯಲ್ ಸ್ಕೂಲು. ಅದ್ರ ಪಕ್ಕದಲ್ಲೇ ದ್ರಾವಿಡ್ ಪಡ್ಕೋಣೆ ಅವ್ರದ್ದು ಸ್ಪೋರ್ಟ್ಸ್ ಕೋಚಿಂಗ್ ಸೆಂಟರ್ ಇದೆ. ಓಕೆ. ಸೊ ಇನ್ನೂ ಸ್ಕೂಲು ಕಾಲೇಜ್ಗಳು ಬರುವಂತ ಜಾಗ ಇದು.
ಇನ್ನೊಂದು ಕಾಲೇಜ್ ಕೂಡ ಇದೆ, ಇಂಜಿನಿಯರಿಂಗ್ ಕಾಲೇಜ್, ಸಾರಿ ಅದ್ರ ಹೆಸರು ಮರ್ತ್ಬಿಟ್ಟೆ. ಮುಂಚೆ ಆದರ್ಶ ಇತ್ತು, ಅದು ಬೇರೆ ಯಾವುದೋ ಕೇಂಬ್ರಿಡ್ಜ್ ಅವರೇನೋ ಟೇಕ್ ಓವರ್ ಮಾಡಿದ್ರು. ಕೇಂಬ್ರಿಡ್ಜ್ ಸ್ಕೂಲ್ ಬರ್ತಾ ಇದೆ. ಕೇಂಬ್ರಿಡ್ಜ್ ಇಂಜಿನಿಯರಿಂಗ್ ಕಾಲೇಜ್, ಸ್ಕೂಲ್ ಅಲ್ಲ ಕಾಲೇಜ್. ಹೌದು, ಓಕೆ. ಇಲ್ಲೇ ಇದೆ, ಅದು ಭಾಳ ಹತ್ರ ಇದೆ. ಇಲ್ಲಿಂದ ಹೋದ್ರೆ ನಿಮ್ಗೆ ಒಂದು 2.5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಓಕೆ. ಸೊ ಎಜುಕೇಷನ್ ಹಬ್ ಆಲ್ರೆಡಿ ಇದೆ. ಇಲ್ಲಿ ಜನಗಳು ಬಂದರೆ ಮಕ್ಕಳಿಗೆಲ್ಲ ಎಜುಕೇಷನ್ಗೆ ಏನು ತೊಂದರೆ ಪಡುವಂಥದ್ದು ಏನೂ ಇಲ್ಲ. ಪ್ರೆಸೆಂಟಾಗಿ ನಿಮಗೆ ಕನ್ಸ್ಟ್ರಕ್ಷನು ಎಲ್ಲ ಕಾಣಿಸ್ತಾ ಇದೆ. ನಿಮಗೆ ಇನ್ನೊಂದು 1-2 ವರ್ಷದಲ್ಲಿ ಮನೆಗಳು ಶುರುವಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಬಾಡಿಗೆಗಳು ಬರುವಂಥ, ಅಂದರೆ ಬಾಡಿಗೆ ಬರೋದಕ್ಕೋಸ್ಕರ ಮನೆ ಕಟ್ಟುವಂಥ ಸಾಧ್ಯತೆ ಈ ಲೇಔಟ್ನಲ್ಲಿ ಜಾಸ್ತಿ ಇದೆ. ಬೇರೆ ಲೇಔಟ್ಗಳಿಗೆ ಹೋಲಿಸಿದ್ರೆ ಈ ಲೇಔಟ್ನಲ್ಲಿ ಇಮಿಡಿಯೇಟಾಗಿ ಮನೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದು ಗೀತಮ್ ಯೂನಿವರ್ಸಿಟಿದು 2ನೇ ಯೂನಿಟ್. ಮೊದಲನೇ ಯೂನಿಟ್ ಅದ್ರ ಪಕ್ಕದಲ್ಲೇ ಇದೆ, ಕಾಣಿಸ್ತಾ ಇಲ್ಲ. ಇದು 2ನೇ ಯೂನಿಟ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ನಿಮಗೆ ಕಾಣಿಸ್ತಾ ಇದೆ. ಈ 3 ಬಿಲ್ಡಿಂಗ್, ವೈಟ್ ಬಿಲ್ಡಿಂಗ್ ಏನಿದೆ, ಈ 3 ಕೂಡ ಅಮಿಟಿ ಯೂನಿವರ್ಸಿಟಿ ಬಿಲ್ಡಿಂಗ್. ಇದು ಒಂದು ಆರ್ ಇಂಟರ್ನ್ಯಾಷನಲ್ ಸ್ಕೂಲ್, ಇದು ಆಲ್ರೆಡಿ ರನ್ನಿಂಗ್ ಇದೆ. ಈ 3 ಇನ್ನೇನು ಸ್ಟಾರ್ಟ್ ಆಗಬೇಕಷ್ಟೇ. ಗೀತಮ್ ಯೂನಿವರ್ಸಿಟಿ 1 ಯೂನಿಟ್ ಆಲ್ರೆಡಿ 4-5 ವರ್ಷದಿಂದ ರನ್ನಿಂಗ್ ಅಲ್ಲಿದೆ. ಇವಾಗ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ಮತ್ತೆ ನಿಮಗೆ ಆ ವೈಟ್ ಬಿಲ್ಡಿಂಗ್ ಏನು ಕಾಣಿಸುತ್ತೆ ಅದು ಬಂದು ರೂರಲ್ DC ಆಫೀಸ್, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ DC ಆಫೀಸು, ದೇವನಹಳ್ಳಿಲಿ ಬರುವಂಥದ್ದು, STR ರಿಂಗ್ ರೋಡ್ನಲ್ಲಿ ಇರುವಂಥದ್ದು. ಆಮೇಲೆ ಈ ಕಂಬದ ಮಧ್ಯದ ಒಂದು ಕಾಣಿಸುತ್ತೆ ನೋಡಿ, ನೀವು ಫಾಕ್ಸ್ಕಾನ್ ಅಂತ ಎಲ್ಲ ಕಡೆ ಕೇಳಿರ್ತೀರ, ಎಲ್ಲ ಕಡೆ ಫಾಕ್ಸ್ಕಾನ್ ಬರ್ತಾ ಇದೆ ಅಂತ. ಇಲ್ಲಿಗೆ ಈ ಪ್ರಾಜೆಕ್ಟ್ಗೆನೆ ನೀಟಾಗಿ ಕಾಣಿಸುತ್ತೆ ಬಿಲ್ಡಿಂಗ್. ನಿಮ್ಮ ಕ್ಯಾಮ್ರಾಗೆ ಅಷ್ಟು ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ಬಿಲ್ಡಿಂಗ್ ಬಂದರೆ, ಬಿಲ್ಡಿಂಗ್ ಮೇಲೆ ಎದ್ದ ತಕ್ಷಣ ನಿಮಗೆ ಇಲ್ಲಿಂದಲ್ಲ ಅದು ಕೂಡ ವಿಸಿಬಲ್ ಇರುತ್ತೆ ಅಂತ ಜಾಗ ಇದು. ಸರ್, ನಾವು ಬಂದಿರೋದು ಇವಾಗ ಪ್ರಾಪರ್ಟಿ ವೆರಿಫಿಕೇಶನ್ ಏನೇನು ಡಾಕ್ಯುಮೆಂಟ್ಸ್ ಇದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಬಂದಿರೋದು. ನಿಮಗೆ ಗೊತ್ತು ಸಂತೋಷ್ ಅವ್ರು ಕಳಿಸಿದ್ದು ಅಂತ. ನನಗೆ ಇದೊಂದು ಡಾಕ್ಯುಮೆಂಟ್ ಸೆಟ್ ತೋರ್ಸಕ್ಕಾಗತ್ತಾ? ಗ್ಯಾರಂಟಿ ಸರ್. ಇದು ನೋಡಿ ಸ್ಯಾಂಕ್ಷನ್ ಪ್ಲಾನು. ಓಕೆ. ಇದು ಮಾಸ್ಟರ್ ಪ್ಲಾನು. ಓಕೆ. ಇದೇ ಸೇಮ್ ಸ್ಯಾಂಕ್ಷನ್ ಪ್ಲಾನ್ ಇದೆ, ನಿಮ್ಗೆ ತೋರಿಸ್ತೀನಿ. ಓಕೆ. ಇದು ರೇರಾ ಸರ್ಟಿಫಿಕೇಟ್. ಓಕೆ. ಇದು ರೇರಾ ಸರ್ಟಿಫಿಕೇಟ್. ಇದು ನಿಮ್ಗೆ ಸ್ಯಾಂಕ್ಷನ್ ಪ್ಲಾನು ನೋಡಿ, ಸೀಲ್ ಹಾಕಿದೆ, STR ಅಪ್ರೂವ್ಡ್ ಇದೆ. ಓಕೆ. ಮತ್ತೆ ಇದು ನಿಮಗೆ ರಿಲೀಸ್ ಇವಾಗ 40% ಏನು ರಿಲೀಸ್ ಆಗಿದೆ ಅದರ ಸೈಟ್ಗಳು, ಸೈಟ್ ನಂಬರ್ಸ್. ಓಕೆ. ಸೈಟ್ ಹೌದು. ಇವಾಗ ರಿಲೀಸ್ ಆಗಿರೋದು ರೆಡಿ ಟು ರಿಜಿಸ್ಟರ್ 40% ಏನಿದೆ, 40% ಏನು ರಿಜಿಸ್ಟರ್ ಇದೆ, ಯಾವ ಫೇಸಿಂಗ್ ಇದೆ ಎಲ್ಲ ಪ್ರತಿಯೊಂದು ಮೆನ್ಷನ್ ಆಗಿದೆ. ಇರುತ್ತೆ, ಈಸ್ಟ್ ವೆಸ್ಟ್ ಜಾಸ್ತಿ ಇದೆ ನಮ್ಮಲ್ಲಿ. ಓಕೆ. ಸೊ ಈಸ್ಟ್ ಫೇಸಿಂಗ್ ಮಿಕ್ಸ್ ಮಾಡಿ ಕೊಡ್ತಾರೆ, ಬರೀ ಈಸ್ಟ್ ಫೇಸಿಂಗ್ ಮಾತ್ರ ರಿಲೀಸ್ ಮಾಡಲ್ಲ. ಓಕೆ. ಇನ್ನ 60% ಪೇಪರ್ಸ್ ರಿಲೀಸ್ ಆರ್ಡರ್ ಇದು. ಇದೆಲ್ಲ ನಂಬರ್ಸ್ ಏನ್ ಬರುತ್ತೆ ಇದೆಲ್ಲ ಇನ್ನೂ 60% ಅಪ್ರೂವಲ್ ಇನ್ನು ರಿಲೀಸ್ ಆಗ್ಬೇಕಾಗಿರೋದು. ಇದೆಲ್ಲ ರಿಲೀಸ್ ಮಾಡೋದು ಬಂದು ನಾವು ಇದೆಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ ಮೇಲೆ ಮಾತ್ರ ಅವ್ರು ರಿಲೀಸ್ ಮಾಡ್ತಾರೆ, ಅಲ್ಲಿವರೆಗೂ ಮಾಡಲ್ಲ. ನಾವು ರಿಜಿಸ್ಟರ್ ಮಾಡೋಕ್ಕೂ ಆಗಲ್ಲ. ಓಕೆ. ಡೆವಲಪ್ಮೆಂಟ್ಗೆ ಅಂತೇಳಿ 40% ಮಾತ್ರ ರಿಲೀಸ್ ಮಾಡಿರ್ತಾರೆ. ಈಗ ಏನು 40% ಬಿಟ್ಟಿದ್ದಾರೆ ಅದನ್ನ ರಿಜಿಸ್ಟರ್ಗೆ ಹೋಗ್ಬೋದಾಗಾರೆ, ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು, ರೆಡಿ ಟು ರಿಜಿಸ್ಟರ್ ಅದಕ್ಕೆ. ಓಕೆ. ಓಕೆ. ಈ 60% ಮಾತ್ರ ರಿಲೀಸ್ ಮಾಡಿರಲ್ಲ, ಅದು ಕಂಪ್ಲೀಟ್ ಆದ್ಮೇಲೆ ಮಾಡ್ತಾರೆ. ಓಕೆ. 1 by 1 ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಏನಿಲ್ಲ, 40% ಆದ್ಮೇಲೆ 100%. 40% ಆದ್ಮೇಲೆ 100%. ನಾವು ಲೇಔಟ್ ಕಂಪ್ಲೀಟ್ ಮಾಡಬೇಕು. ಇನ್ನು ಮಿಕ್ಕಿದ 60% ಟೋಟಲ್ 269ರಲ್ಲಿ 40% ಇವಾಗ ರಿಲೀಸ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 100 ಸೈಟ್ಸ್ ಇವಾಗ ರಿಲೀಸ್ ಆಗಿದೆ, 100+. ಇನ್ನು 169 ಬಂದು 160 ಆಮೇಲೆ ಮಾಡ್ತಾರೆ. ಓಕೆ. ಯಾವ ತರ ಡೆವಲಪ್ ಆಗ್ತಾ ಇರುತ್ತೆ ಅದೇ ಸ್ಟೆಪ್ ಬೈ ಸ್ಟೆಪ್ ಇಲ್ಲ, ಕಂಪ್ಲೀಟ್ ಡೆವಲಪ್ ಮಾಡ್ಬೇಕು ನಾವು. ಕಂಪ್ಲೀಟ್ ಡೆವಲಪ್ ಮಾಡಿ ಖಾತಾ ರಿಲೀಸ್ ತಗೊಂಡು, ಫಸ್ಟ್ ರಿಲೀಸ್ ಆರ್ಡರ್ ತಗೊಂಡು, ಖಾತಾಗಳು ತಗೊಂಡು ಪಂಚಾಯತಿ ಆಫೀಸ್ನಲ್ಲಿ, ಆಮೇಲೆ ನಾವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು. ಇದು ಪ್ರೊಸೀಜರ್. ಸೊ ಫ್ರೆಂಡ್ಸ್, ನಿಮಗೆ ಪ್ರಾಪರ್ಟಿ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ಳಿ. ಹಾಗೆ ಫೀಲ್ಡ್ಗೆ ಏನಾರ ಬರಬೇಕು ಅಂತಂದ್ರೆ ಬಿಲ್ಲೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಿಲ್ಲೇಶ್ ಅವರು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್.